ಅದೇನು ಬಿಸಿಲಪ್ಪ ಸಕಲೇಶ್ಪುರದಲ್ಲಿ. ಆಯ್ತು ಬಿಸಿಲು ಸಾಯ್ಲಿ, ಈ ಕರ್ಮ ಶೆಕೆ ಇದೆಯಲ್ಲ, ಈ ಶೆಕೆಗೆ ಆ ಓರಿಯಂಟ್ ಫ್ಯಾನ್ ಇದ್ರೆ ತಂಪಾಗಿರೋದು. ಓ ಏನ್ರಿ ಅಶ್ವಾ, ಸಕಲೇಶ್ಪುರದ ಕಡೆ ಬಂದ್ಬಿಟ್ಟಿದ್ರಿ, ನಮ್ಮ ಮಲೆನಾಡು ಕಡೆ. ಏನು ಸಮಾಚಾರ? ಏ ದಿವಿತಲ್ಲಿರ್ತಾನಲ್ಲ ಅಶ್ವ ಇರಲ್ವೇ, ಅದಕ್ಕೆ ಬಂದೆ. ಸಾಕಿರಪ್ಪ, ಇಂಥ ಹೈಲ್ ಪೈಲ್ ಬಿಲ್ಡಪ್ ಎಲ್ಲ ನಾನು ಕೇಳಿದ್ದೀನಿ. ಸುಮ್ಮನೆ ನೀನು ಬರಲ್ಲ, ಅದೇನು ವಿಷಯ ಅಂತ ಹೇಳು. ನೀನೇನಪ್ಪ ನೀನು ರಾಜ ಕಣೆಯ, ಕಾಫಿ ತೋಟ, ಗದ್ದೆ, ಹೊಲ ಎಲ್ಲ ಐತೆ. ನಿನಗೇನು ಕಮ್ಮಿ, ನಿನಗೇನು ಕೆಲಸ ಸರಿ? ನಮ್ದಂಗ ಊರೂರು ಸುತ್ತಬೇಕು, ಊರು ಬಾಗ್ಲು ಆಗಬೇಕು. ಲೋ ಪುಕ್ಸಟೆ, ಹೊಸ ವಿಷಯಕ್ಕೆ ಬಾರಪ್ಪ. ಅದೇನು ಅಂತ ಕೇಳ್ತೀನಿ, ನೀನು ಕಂಡಿದ್ದೀನಿ ನಾನು. ಸುಮ್ಮನೆ ಕಾಣ, ಹಿಂಗೆ ಯಾರು ಗೆಲ್ಬೋದು ಅಂತ ಕೇಳೋಕ್ಕೆ ಅಂತ ಬಂದೆ. ಯಾರು ಗೆಲ್ಬೋದು ಅಂತ ಕೇಳಕ್ಕೆ ಬಂದಿದ್ದು ನಾನು ನೋಡಿದ್ದೀನಿ. ಈಗ ಏನೇನು ಕೇಳ್ತೀಯ ಅಂತಲೂ ನೋಡಿದ್ದೀನಿ. ನಿಜ ಹೇಳು, ಆ ವಿಷಯ ಕೇಳೋಕ್ಕೆ ಬಂದೆ ತಾನೆ? ಆ ವಿಷಯ ಅಂದರೆ ಯಾವುದಣ್ಣ? ಗೊತ್ತೇ ಇಲ್ಲಪ್ಪ ನನಗೆ. ಲೇ 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 ಕಂದ, ಮಗು ಕಾಣ ನೀನು, ಪಾಪ ಏನು ಗೊತ್ತೇ ಇಲ್ಲ. ಹೊಸ ಹೇಳಲೇ ಸಾಕು ಅಪ್ಪ. ಸರಿ ಆಯಿತು, ಹಿಂಗೆ ಅಷ್ಟೊಂದು ಡೌಟ್ ಇದ್ದರೆ ಒಂದು ಕೆಲಸ ಮಾಡು. ಪ್ರತಿದಿನ ಸಂಜೆ 5 ಗಂಟೆ ರಿಪಬ್ಲಿಕ್ ಕನ್ನಡ ನೋಡು. ನಾನು ಏನು ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ಅದೇನು ಮಾಡ್ತೀನಿ, ಅದು ಯಾವ ವಿಷಯ ಕೇಳ್ತೀನಿ, ಅದೇನು ಮಾತಾಡಿಸ್ತೀನಿ, ಅವಾಗ ನಿಂಗೆ ಗೊತ್ತಾಗುತ್ತೆ. ಪ್ರತಿದಿನ ನೋಡು, ಹಂಗೆ ಇವತ್ತು ನೋಡು. ಸರಿ ಕಣಪ್ಪ, ಅದೇನು ಕಿಸ್ತಿದ್ಯಾ ಅಂತ ಆ ಟಿ ವಿಲೇ ನೋಡೋಣ ತಗೋ. Yo, here comes the tiger. He's got the power under the cover. You better watch out, his eyes on fire. That's gonna break you down. ಹಾಸನಕ್ಕೆ ಬಂದಂಥ ರಿಪಬ್ಲಿಕ್ ಕನ್ನಡ ಹೊಳೆನರಸೀಪುರ ಹಾಸನದಲ್ಲಿ ಜನರ ಅಭಿಪ್ರಾಯವನ್ನು ತೆಗೆದುಕೊಂಡಾಯಿತು. ಅದೇ ರೀತಿಯಾಗಿ ಸಕಲೇಶ್ಪುರದಲ್ಲಿ ಜನರ ಅಭಿಪ್ರಾಯವನ್ನು ತೆಗೆದುಕೊಂಡೋದಕ್ಕೆ ನಾವು ಬಂದಿದ್ದೀವಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಕ್ಕ ನಮಸ್ಕಾರ ಕಣಕ್ಕ. ಏನು ನಿಮ್ಮ ಹೆಸರು? ಪಾರ್ವತಿ. ಪಾರ್ವತಿ. ಪರಮೇಶ್ವರ ಎಲ್ಲಿ? ಅಲ್ಲೇ ಬರ್ರಿ ಈ ಕಡೆ. ಪರಮೇಶ್ವರ ಬನ್ರಿ, ಈ ಕಡೆ ಬರ್ರಿ. ಈಗ ಪಾರ್ವತಿ ಪರಮೇಶ್ವರ, ನಿಮ್ಮ ಹೆಸರು ಪರಮೇಶ್ವರನಾ? ಏನು ನಿಮ್ಮ ಹೆಸರು? ಓ ಹೌದಾ, ಮುರುಗೇಶ್ ಅಂತನಾ? ನೀವು ಸಕಲೇಶ್ಪುರದಾರ? ಅಲ್ಲ, ಆರ್ಲೆ ಎಸ್ಟೇಟ್. ಇದೆ ಇಲ್ಲೇ ಇದೆ ಊರರ್ತಾನೆ. ಯಾರು ಗೆಲ್ಬೋದು ಹಾಸನಲ್ಲಿ? ಹಾಸನಲ್ಲಿ ಕಾಂಗ್ರೆಸ್ ಬಿಜೆಪಿನೇ? ಯಾವುದೋ ಒಂದು ಓಟ್ ಹಾಕಿದ್ರ? ಯಾವುದಕ್ಕೋ ಒಂದು ಹಾಕದೆ. ಯಾವುದಕ್ಕೂ ಒಂದಕ್ಕೆ ಹಾಕಿದ್ರಿ? ಯಾರು JDS ಗೆಲ್ಬೋದಾ, ಬಿಜೆಪಿ, ಗೊತ್ತಿಲ್ಲ. ಕಾಂಗ್ರೆಸ್ ಗೊತ್ತಿಲ್ಲ. ಹೌದಾ? ನಿಮಗೆ ಯಾರು ಇಷ್ಟ? ನಿಮ್ಮ ಯಜಮಾನ್ರ ಇಷ್ಟ? ನಿಮಗೆ ನಿಮ್ಮ ಯಜಮಾನ್ರ ಇಷ್ಟ? ಯಾರದೆಲ್ಲ ಕಡ್ಕೊಂಡು ನಾವೇನು ಮಾಡೋಣ ಹಂಗಂತೀರಿ? ಓ ಖುಷಿ ಖುಷಿ. ಆಯ್ತು ಬಿಡಿ. ಓಕೆ ಓಕೆ. ಅಕ್ಕೋ ನಮಸ್ಕಾರ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಮುನಿಯಮ್ಮ ಅಂತವ. ನಿಮ್ಮ ಹೆಸರು? ಕುಸುಮ. ಕುಸುಮ. ಯಾವರು? ನಮ್ದು ಹೆಗ್ಗದ್ದೆ ಮಾರ್ಲಿ. ಹೌದಾ? ಈಗ ಹಾಸನ ಗೊತ್ತಾ? ಹಾಸನಲ್ಲಿ ಯಾರು ಗೆಲ್ಬೋದು? ಹಾಸನದಲ್ಲಿ JDS ಬಿಜೆಪಿನ ಕಾಂಗ್ರೆಸ್? JDS ಬಿಜೆಪಿ ಒಂದೇ ಈಗ? JDS ಗೆಲ್ಬೋದು ಹಂಗಂತೀರಾ? ಹೆಂಗೆ ಪ್ರಜ್ವಲ್ ರೇವಣ್ಣ ಅವೆಲ್ಲ ಏನೇನ ಕತೆಗಳು ಆಗ್ಬಿಟ್ಟವಲ್ಲ? ಆದ್ರೂ ಅದಕ್ಕೆಲ್ಲ ಹಾಕ್ಯಾರೆ, ಹಾಕ್ಬಿಟ್ಟಿದ್ದಾರೆ ಅಂತೀರಾ? ಮುಂಚೆ ಗೊತ್ತಿದ್ರೆ ಹಾಕ್ಯಾರ ಏನೋ ಗೊತ್ತಿಲ್ಲ ಸರ್, ಹಾಕ್ಯಾರೆ ಹಂಗಂತೀರಾ? ಈಗ ಹಂಗೆಲ್ಲ ಆದ್ವಲ್ಲ ಕತೆಗಳು. ಅಮ್ಮ ಏನು ಹೇಳ್ತೀರಿ? ಯಾರು ತಪ್ಪು ಯಾರು ಸರಿ? ಏನು ನಿಮ್ಮ ಅಭಿಪ್ರಾಯ ಏನು? ಯಾರು ತಪ್ಪಂತ ಹೇಳಕ್ಕೆ ಯಾರು ಬರುತ್ತೆ ಅವರು? ಅದಕ್ಕೆ ಏನು ಗೊತ್ತಾದ್ದು ಅಂತೀರಾ? ನಮ್ಗೇನು ಗೊತ್ತು ಯಾರು ತಪ್ಪು ಯಾರು ಇದು ಮಾಡಿದಾರೆ ಅಂತ? ನಿಮ್ಗೇನು ಅನ್ಸುತ್ತೆ? ಬಿಜೆಪಿ ಅವರು ಒಂದಾಗಿರಲ್ಲ, ಅವರೇ ಗೆಲ್ಬೋದು ಹಂಗಂತೀರಾ? ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರಧಾನಮಂತ್ರಿ ಮೋದಿ ಅವರೇ ಆಗ್ಬೇಕು. ಹೌದೇ? ಹೌದು, ಅವರೇ ಆಗ್ಬೇಕು. ಅವರೇ ಆಗ್ಬೇಕು. ಯಾಕೆ ಕಾಂಗ್ರೆಸ್ ಫ್ರೀ ಎಲ್ಲ ಬೇಡವೇ? ಬೇಡ ಬೇಡ, ಇಲ್ಲೇ ಪರವಾಗಿಲ್ಲ, ಅವರೇ ಆಗ್ಬೇಕು. 2 ಗಂಟೆಗೆ ಬಂದು ಇಲ್ಲಿ ಕಾಯ್ತಾ ನಿಂತಿರೋದು ಫ್ರೀ ಬಸ್ ಬಿಟ್ಟು. ನಿಮ್ಮ ಹೆಸರೇನು? ಅತಾವುಲ್ಲ.
ಅತಾವುಲ್ಲಾ ಯಾರು ಗೆಲ್ಬೋದ್ರಿ ಈ ಸಲ? ಈ ಸಲ ಯಾರಂತ ನೋಡಬೇಕು, ಆದರೆ ಬಸ್ ಸ್ಟ್ಯಾಂಡಲ್ಲಿರುವ ಜನ ನೋಡುವಾಗ ಕಾಂಗ್ರೆಸ್ ಬರ್ತದೆ ಅಂತ ಅನಿಸ್ತದೆ. ಬಸ್ ಸ್ಟ್ಯಾಂಡ್ ಅಲ್ಲಿರುವ ಜನ ನೋಡಿದ್ರೆ ಕಾಂಗ್ರೆಸ್ ಅಂತ ಹೇಗೆ ಅನಿಸ್ತದೆ? ಅಂದ್ರೆ ಈ ನಮ್ಮನೆ ರಶ್ ಇರುವಾಗ ಎಲ್ಲರೂ ಇದ್ರಲ್ಲಿ ಈಗ ಅದು ರಶ್ ಇರೋದು ಯಾಕೆ ಗೊತ್ತುಂಟಾ? ಬಸ್ ಇಲ್ಲ ಮಾರ, ಫ್ರೀ ಕೊಟ್ಟು ಬಸ್ ಇಲ್ಲ, ಆದ್ರೆ ಅದೇ ದೊಡ್ಡ ಸಮಸ್ಯೆ ಆದದ್ದು. ಜನ ಎಲ್ಲ ಖಾಲಿ ಆಗ್ತಿದ್ರೆ ಆಗ ಕಾಂಗ್ರೆಸ್ ಅಂತ ಹೇಳ್ಬೋದಿತ್ತು. ಜನ ಇಲ್ಲೇ ನಿಲ್ತಿದ್ದಲ್ಲ. ಜನ ಇಲ್ಲೇ ಅಂತ ಹೇಳಿದ್ರೆ ಏನಾಗಿದೆ ಗೊತ್ತಾ, ಒಂದ್ ಕಡೆಯಿಂದ ಮಳೆ ಬರ್ತಾ ಇದೆ, ಇನ್ನೊಂದ್ ಕಡೆಯಿಂದ ಬಸ್ ಇದೆ, ಬಸ್ಸಲ್ಲಿ ಸೀಟ್ ಇಲ್ಲ, ಇನ್ನೊಂದು ಸಮಸ್ಯೆ. ಇದು ಸಮಸ್ಯೆ ಯಾಕೆ ಬಂತು? ಯಾವ ಸಮಸ್ಯೆ ಅಂತ ಹೇಳಿದ್ರೆ ಕೊಟ್ಟಿದ್ದಾರೆ ನೋಡಿ, ಅವ್ರು ಕೊಟ್ಟಿರೋದು ಒಳ್ಳೆ ವಿಷಯ, ಒಳ್ಳೇದೇ, ಅದ್ರ ಬಗ್ಗೆ ನಾವು ಎರಡು ಮಾತಿಲ್ಲ. ಆದ್ರೆ ಅವ್ರು ಏನ್ ಮಾಡ್ಬೇಕಿತ್ತು, ಬಸ್ಸನ್ನು ಇಷ್ಟೆಲ್ಲ ಜನ ಇರುವಾಗ, ಈ ನಮಗೆ ರಶ್ ಇರುವಾಗ ಈ ಬಸ್ಸನ್ನಾದ್ರೂ ಸ್ವಲ್ಪ ಜಾಸ್ತಿ ಮಾಡ್ಬೇಕಿತ್ತು. ಪ್ರಜ್ವಲ್ ರೇವಣ್ಣ ಬರಲ್ವಾ? ಪ್ರಜ್ವಲ್ ರೇವಣ್ಣ ಬರ್ಬೋದು, ಬಟ್ ಈಗ ಏನಾಗ್ತದೆ ಸ್ವಲ್ಪ ಈಗೆಲ್ಲ ಆಗಿದೆ ಅಲ್ಲ. ಬರ್ಲಿ ಏನೋ ಬರ್ತಾ ಇದೆ, ಬರ್ಲಿ ಬರ್ಲಿ ಹೇಳ್ತಾ ಇದ್ದೀರಾ? ಬರ್ಲಿ ಒಳ್ಳೇದೇ ಬರ್ಲಿ. ಅಲ್ಲ ಏನ್ ಬರ್ಲಿ ಅಂತ ನೀವು ನಿಮ್ ಬಾಯಲ್ಲಿ ಏನೋ ಬರ್ತಾ ಇದೆ, ಬರ್ಲಿ ಅಂದೆ. ಅದೇ ಹಂಗೆ ಅದೇ ಅದು ಅಂದ್ರೆ ಏನಾಗಿದೆ ಅದು ಬಂತಲ್ಲ ಕತೆಗಳು, ಅವೆಲ್ಲ ಏನ್ ನಿಮ್ಮ ಅನಿಸಿಕೆ ಏನು? ಅದು ಏನಂತ ಹೇಳಲಿಕ್ಕೆ ಯಾವುದದ್ದು ಕೂಡ ನಾವು ಜಾಸ್ತಿಯಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಯಾರು ತಪ್ಪು ಅನಿಸ್ತದೆ? ತಪ್ಪು ಯಾರ್ದಂತಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದರಲ್ಲಿ ನೋಡುವ ಪರಿಸ್ಥಿತಿ ನೋಡುವಾಗ ಯಾರನ್ನು ಕೂಡ ಯಾರು ರೇಪ್ ಮಾಡುವ ಹಾಗೆ ಅಂಥದ್ದೇನು ಕಾಣಿಸೋದಿಲ್ಲ. ಮತ್ತೆ ಒಂದು ಮನಸ್ಸು ಇದ್ದೇ ಇದು ಮಾಡಿದಾಗೆ ಕಾಣ್ತದೆ. ಅದನ್ನು ಯಾವ ತಪ್ಪು, ಈಗ ತಪ್ಪು ಮಾಡಿದ್ದು ತಪ್ಪೇ. 2900 ಕೇಸಲ್ಲಿ ಒಬ್ಬನ ಮೇಲೆ ಇರುತ್ತೇನ್ರಿ? ಯಾರ್ಯಾರು ಸುಮ್ಮನೆ ಹಾಕ್ಬಿಟ್ರೆ ಆಗುತ್ತೆ ಕೇಸ್? ಅದು ಏನೂ ಇಲ್ಲ, ಅದೆಲ್ಲ ಒಂದೊಂದೆಲ್ಲ ಮನ್ಸ ಅಂತಿದ್ಮೇಲೆ ಎಲ್ಲರದ್ದು ಇರುತ್ತೆ. ಹೌದೌದು. ಮತ್ತೆ ಈಗ ಎಲ್ಲೋ ಹಂಗಾದ್ರೆ ಎಲ್ಲರೂ ಪ್ರಶ್ನೆ ಮಾಡ್ತಿರೋದು ಒಂದೇ, ತಪ್ಪಿಲ್ಲ ಅಂದ್ಮೇಲೆ ಯಾಕೆ ಹೊರದೇಶಕ್ಕೆ ಹೋದ್ರು? ಹೊರದೇಶಕ್ಕೆ ಹೋಗ್ಬಾರ್ದು ಅಂತ ಉಂಟು. ಈಗ ನಾನು ಏನು ತಪ್ಪಿಲ್ಲ, ನಾನು ಹೋಗಂಗಿಲ್ವಾ? ಹೊರದೇಶಕ್ಕೆ ನಾನು ಹೋಗ್ಬೋದು, ಅವ್ರವ್ರ ಇಷ್ಟ ಅಂತ. ಅದು ಅವ್ರವ್ರ ಇಷ್ಟ. ಹೊರದೇಶಕ್ಕೆ ಹೋಗೋದು ಬರೋದು ನಮಗೆ ಬಿಟ್ಟಿದ್ದದು. ನಮ್ಮ ಹಣ, ನಾವು ಹೋಗ್ತೀವಿ ಬರ್ತೀವಿ, ಒಂದು ತಿಂಗಳು ಇರ್ತೀವಿ. ಏನು ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ಬರೋಣ ಅಂತ ಕೂತಿರ್ಬೋದು ಅವರು. ಹಾಂ, ಆರಾಮಾಗಿದ್ದು ಬರೋಣ ಅಂತ ಬರೋಣ ಅಂತ ಹೋಗಿದ್ದಾರೆ. ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿ ಅವರೇ. ಆ ಪವರ್ಫುಲ್ ಲೀಡರ್ ಯಾರೂ ಇಲ್ಲ ಹಂಗಂತೀರ? ಹೌದು. ವಾ, ಗೌಡ್ರು ಕೇಳೋದಂದ್ರೆ ಗೌಡ್ರು ನಾಪತ್ತೆ. ರಿಪಬ್ಲಿಕ್ ಕನ್ನಡ. ಹೌದಾ? ನೀವು ಫುಲ್ ಸಖತ್ತಾಗಿ ಮಾತಾಡಿದ್ರಿ. ಖಂಡಿತ. ನೀವು ಹೇಳಿ. ಅಲ್ಲ, ನಾನು ನಿಮ್ಗೆ ಅದೆಲ್ಲ ಕೇಳಲ್ಲ ರೀ. ಯಾರು ಗೆಲ್ಲಬೇಕು? ಓಟ್ ಹಾಕಿದ್ರಾ? ಹಾಕಿದ್ದೀವಿ. ಓಟ್ ಹಾಕಿದ್ರ? ಯಾರು ಗೆಲ್ಲಬೇಕು ಅಂತ ಆಸೆ ನಿಮಗೆ? ಗೊತ್ತಿಲ್ಲ. ಯಾರು ನಿಂತಿಯರು ಹೇಳಿ ನೋಡೋಣ ಹಾಸನಲ್ಲಿ. ಪ್ರಜ್ವಲ್ ರೇವಣ್ಣ. ಕಾಂಗ್ರೆಸ್ಸಿಂದ ಶಶಾಂಕ ಶ್ರೇಯಸ್. ಶ್ರೇಯಸ್. ಯಾರು ಗೆಲ್ಬೇಕು ನಿಮಗೆ? ಯಾರಾದ್ರೂ ಗೆಲ್ಲಿ ನಮಗೆ. ಯಾರಾದ್ರೂ ಗೆದ್ರು ನಮ್ಗೆ ಒಳ್ಳೇದು ಮಾಡಲ್ಲ. ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿ. ಸರಿ, ಈಗ ಆಯ್ತು, ಯಾರೋ ಒಬ್ರು ಗೆದ್ರು ಅಂತ ಇಟ್ಕೊಳ್ಳಿ. ಎಜುಕೇಶನ್ ಸಿಸ್ಟಮ್ ಯಾವ ರೀತಿ ಇರಬೇಕಂತ ಅನ್ಸುತ್ತೆ ನಿಮಗೆ? ಸ್ಟ್ರಿಕ್ಟ್ ಆಗಿರ್ಬೇಕು. ನಂಗೆ ಸ್ಟ್ರಿಕ್ಟ್ ಆಗಿಲ್ವಾ? ಇದೆ, ಕರೆಕ್ಟ್ ಆಗಿರಬೇಕಷ್ಟೇ. ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ನೀವು ಮಾತಾಡ್ಬೇಕಿದ್ನಲ್ಲವ ಏನ್ರಿ ಸರ್? ಹಾಂ, ಬಿಟ್ಬಿಡಿ, ನಮ್ಗೊಂಚೂರು ಫೋನ್ ಯೂಸ್ ಮಾಡಕ್ಕೆ ಒಂಚೂರು ಟೈಮ್ ಕೊಟ್ಬಿಡಿ. ನಮ್ಗೆ ಯಾಕೆ 3 ಹೊತ್ತು ಊಟ ಮಾಡ್ಕೋತೀವಿ, ಮನೆ ಕಾಲೇಜು ಸ್ಕೂಲು ಅಷ್ಟೇ. ಹಾಂ, 5 ಗಂಟೆಗೆ ಮಿಸ್ ಮಾಡಿ. ಓಕೆ ಥ್ಯಾಂಕ್ ಯು. ಏನಪ್ಪ ಏನು ಹಿಂಗೆ ಮಕ್ಕ ನೋಡ್ತಿದ್ಯಾ? ಏನಾರು ಮಾಡೋದ ನಾನು? ಏನಿಲ್ಲಲ್ಲ? ಏನಿಲ್ಲ. ಸರಿ, ಓಕೆ. ಏನು ಹೆಸರು? ದೀಕ್ಷಿತ್. ನನ್ನ ಹೆಸರು ದಿವಿತ್. ನಾವೊಂದೆರಡು ಮಾತಾಡ್ಬೋದಾ? ಎರಡೇನಪ್ಪ, 4 ಮಾತಾಡೋ. ಏನು ಮಾತಾಡ್ತಿ? ನೀವೇನು ಕೇಳ್ತೀರೋ ಅದಕ್ಕೆ ಆನ್ಸರ್ ಮಾಡೋಣ. ಹಂಗೆ. ಏನು ಹೆಸರು ಅಂದರೆ? ದೀಕ್ಷಿತ್. ಯಾರು ಗೆಲ್ಬೋದಪ್ಪ ಹಾಸನಲ್ಲಿ ಸರ್ ಶ್ರೇಯಸ್ ಪಟೇಲು ಮತ್ತು ಪ್ರಜ್ವಲ್ ರೇವಣ್ಣ ಅವರು. ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಅಪಪ್ರಚಾರ ಇದೆ. ಆದ್ರೂ ಸರ್ ದೊಡ್ಡವ್ರ ಮೊಮ್ಮಗ ಆಗಿರೋದ್ರಿಂದ ಸ್ವಲ್ಪ ನೋಡಲೇಬೇಕಾಗುತ್ತೆ. ತಪ್ಪು ಸರ್, ಎಲ್ಲರೂ ತಪ್ಪು ಮಾಡ್ತಾರೆ. ತಪ್ಪು ಯಾರ್ದು ಅಂತ ಹೇಳೋಕ್ಕಾಗಲ್ಲ. ತಪ್ಪು ಅಂತ ಮಹಾತ್ಮ ಗಾಂಧೀಜಿನೇ ತಪ್ಪು ಮಾಡಿದ್ದಾರೆ. ಅಪ್ಪನ ಜೋಬಿನ ದುಡ್ಡು ಕದ್ದು ಅವರೇ ಮಹಾತ್ಮ ಗಾಂಧಿನೇ ತಪ್ಪು ಮಾಡಿದ್ದಾರೆ. ಇದೇನಪ್ಪ ಅನ್ಕೊಂಡೆ, ಹಿಂದಿನ ಕಾಲದಿಂದ ತಪ್ಪಾಗಿವೆ. ಇದು ಯಾವ ತಪ್ಪು ಅಂತೀಯ? ಇದು ಯಾವ ತಪ್ಪು ಅಂತ ಹೇಳೋಕ್ಕಾಗಲ್ಲ ಸರ್. ನಿಮ್ಮ ಪ್ರಕಾರ ಯಾರು ತಪ್ಪು ಇಲ್ಲಿ? ಗಂಡಸರು ತಪ್ಪು, ಹೆಂಗಸರು ತಪ್ಪು? ಸರ್, ಇಬ್ಬರದು ತಪ್ಪು. ಹೆಂಗೆ? ಇವಾಗ ನಾನು ನಿಮ್ಮ ನೋಡ್ದಲ್ಲೇ ನೀವು ನನ್ನ ಬಂದು ಮಾತಾಡ್ಸಿರಲ್ಲ, ಅದೇ ಥರ. ಹಂಗೆ ಯಾಕಪ್ಪ ಬಂದೆ ಅಂತ ನಾನು ಮಾತಾಡ್ತಾ, ನೀ ಯಾಕೆ ಮಾತಾಡಿದೆ ಅಂತ ನಾನು ಕೇಳ್ತೀನಿ. ನೀವು ಮಾತಾಡಿಸ್ಮೇಲೆ ನಾನು ಮಾತಾಡಲೇಬೇಕಾಗುತ್ತಲ್ಲ. ಹಂಗಂತೀಯ? ಮಾತಾಡ್ದೇನೆ ಇರ್ಬೋದಲ್ಲ? ಮಾತಾಡ್ದಲ್ಲಿ ಹೆಂಗಿರೋಕ್ಕಾಗುತ್ತೆ? ಮಾತಾಡ್ಸಿದ್ಮೇಲೆ ಯಾಕೆ ಮಾತಾಡಬೇಕು? ನಾ ಮಾತಾಡಲ್ಲ ಸರ್ ಅನ್ಬೋದಲ್ಲ? ಮಾತಾಡಲ್ಲ ಸರ್, ಅದೇ ಮಾತಾಗೋಯ್ತಲ್ಲ. ಮಾತಾಡಲ್ಲ ಸರ್ ಅನ್ನೋದೇ. ಮಾತಾಡಲ್ಲ ಸಾಕಲ್ಲ? ಅಷ್ಟೇ ಸಾಕಲ್ಲ ಮಾತಾಡ. ಹಂಗೂ ಹೇಳ್ದೆ ಸೀದಾ, ಏನು ನೋಡ್ದೆ ಸೀದಾ ಹೋಗ್ಬೋದಲ್ಲ? ನೋಡ್ದಲ್ಲಿ ಹೆಂಗೆ ಹೋಗೋಕೆ? ಏನು ಗೊತ್ತಾ, ನೀನು ನನಗೆ ಹೇಳ್ದೆ, ಒಪ್ಕೋತೀನಿ ನಾನು ಇಲ್ಲ ಅಂತಲ್ಲ. ತಪ್ಪೆಲ್ಲ ಆಗ್ತಿರೋದು ಗೊತ್ತಾ ಸರ್? ನಾನು ಒಂದೆರಡು ಮಾತಾಡ್ತೀನಿ ಅಂತ ಕೇಳ್ಕೊಂಡಲ್ಲ, ಆ ಥರ ಕೇಳೋರಿಂದ ತಪ್ಪಾಗ್ತಾ ಇದೆ. ಏನಂತೀಯ? ನಿಜ. ಕರೆಕ್ಟ್. ಇದ್ರ ಅರ್ಥ ಲೆಜೆಂಡ್ಸ್ಗಳಿಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಆದರೂ ನಮ್ಮ ಭಾರತ ದೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾಗಬೇಕು. ಅವ್ರು ಬಿಟ್ಟರೆ ಯೋಗಿ ಆದಿತ್ಯನಾಥ್. ಹಿಂದುತ್ವ ಇರಬೇಕು ಅಂದರೆ ಮೋದಿಜಿ ಇರಬೇಕು. ಹಂಗೆ. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಕಣಕ್ಕ. ಏನು ಹೆಸರು ನಿಮ್ಮದು? ಜಾನಕಿ.
ಬನ್ನಿ ಇಲ್ಲಿ, ನೀವು ಎಲ್ಲಿಗೆ ಹೋದಿರಿ ಫೋನ್ ಮಾಡ್ಕೊಂಡು? ನೀವು ಬನ್ನಿ, ನಿಮ್ಮ ತಲು ಮಾತಾಡ್ತೀನಿ ಕಣಂತೆ. ಬನ್ನಿ, ಏನು ಹೆಸರು ನಿಮ್ಮದು? ಅಪೂರ್ವ. ಅಪೂರ್ವ ಅವರೇ ಹೇಳ್ರಿ, ನಾವೆಲ್ಲ ಅಪೂರ್ವ ಸಂಗಮವಾಗಿರಬೇಕು ಅಂತಂದರೆ ಯಾರು ಬಂದರೆ ಉತ್ತಮ ಅನಿಸುತ್ತೆ? ನನಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇಲ್ಲ. ಓ, ನಮಗೇನು ಭಾರಿ ಇಂಟ್ರೆಸ್ಟು, ನಾನೇ ಕ್ಯಾಂಡಿಡೇಟ್ ಅನ್ನೋಂಗೆ ಕೇಳ್ತಿದ್ದೀರಾ? ನನಗೆ ಇಂಟ್ರೆಸ್ಟ್ ಇಲ್ಲ. ನಮಗೆ ಕೇಳೋಕೆ ಇಂಟ್ರೆಸ್ಟ್ ಐತೆ, ನಿಮಗೆ ಹೇಳೋಕೆ ಇಂಟ್ರೆಸ್ಟ್ ಇಲ್ವಾ? ಇಲ್ಲ ಇಲ್ಲ. ಸರಿ, ಓಟ್ ಹಾಕಿದ್ರಾ? ಓಟ್ ಹಾಕ್ತೀವಿ. ಇಂಟ್ರೆಸ್ಟ್ ಇಲ್ಲ ಅಂದ್ಮೇಲೆ ಹಾಕ್ಬಾರ್ದಿತ್ತು, ಅದು ಯಾಕೆ ಹಾಕಿದ್ರಿ? ಅದರ್ಸಿಗೆ ಹಾಕಿರೋದು. ಅದರ್ಸ್